ನನ್ನ ಗುರುವಾರದ ಪೂಜೆ ಹೀಗಿದೆ. ಮನೆಯಲ್ಲಿ ಪೂಜೆ ಮುಗಿಸಿ ಸಾಯಿಬಾಬಾ ಟೆಂಪಲ್ ಹೋಗಿ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿ ಬರ್ತೀನಿ. ನನ್ನ ಪ್ರತಿ ಗುರುವಾರ ನಡೆಯುವಂಥದ್ದು. ಇದೇ ನಮ್ಮ ಸಾಯಿಬಾಬಾ ಮಂದಿರ. ಇದು ಸಾಗಮ್ಮ ರಸ್ತೆಯಲ್ಲೇ ಇದೆ. ಮುಂದೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣುವಂತೆ. ಇದು ಮೊದಲಿದ್ದಂತಹ ದೇವಸ್ಥಾನ. ಇಲ್ಲೇ ಭಜನೆ ಎಲ್ಲ ಆಗ್ತಾ ಇತ್ತು. ಮೊದಲಿನ ಪೂಜಾ ಮಂದಿರ ಇದು ಸಾಯಿಬಾಬಾ. ಇವಾಗ ಇದನ್ನ ದ್ವಾರಕಾಮಯಿ ಮಾಡಿದ್ದಾರೆ. ಇದು ಪಾದುಕೆಗಳು ಸಾಯಿಬಾಬಾ ಅವರ. ಇಲ್ಲಿ 3 ದೇವರುಗಳ ದರ್ಶನ ಆಗುತ್ತೆ. ಇಲ್ಲೂ ಕೂಡ ಪಾದಗಳ ಮೇಲೆ ನಮಸ್ಕರಿಸಿ ಇಲ್ಲಿಂದಾನೆ ಇವಾಗ ನೂತನವಾಗಿ ಮಾಡಿರೋಂತಹ ಸಾಯಿಬಾಬಾಗೆ ಹೋಗೋದು. ದೇವಸ್ಥಾನ ಸುತ್ತಮುತ್ತಲು ತುಂಬ ಚೆನ್ನಾಗಿ ಪೇಂಟಿಂಗು, ಕಂಬಗಳ ಅಲಂಕೃತಿ ಎಲ್ಲ ಮಾಡಿದ್ದಾರೆ. ಇದು ಒಂದು ಬೇವಿನ ಗಿಡ ಹಾಕಿದ್ದಾರೆ ಇಲ್ಲಿ ದೇವಸ್ಥಾನದ ಅಂಗಳದಲ್ಲೇ. ಈ ಪಕ್ಕದಿಂದ ಸುತ್ತನೂ ನಿಮಗೆ ತೋರಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡಿರೋಂಥದ್ದು. ಇವಾಗ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ವಿಗ್ರಹಣೆ ಮತ್ತು ಇಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡೋ ಅಂಥದ್ದು. ಇವಾಗ ಸುತ್ತಲಿನ ದರ್ಶನ ಆಯಿತು. ನಿಮಗೆ ಮನೆ ಒಳಗಡೆ ಹೋಗೋಣ ಮತ್ತು ಒಳಗಡೆ ಹೋಗೋಣ. राजा परब्रह्म श्री श्री सच्चिदानंद सद्गुरु स्वामी महाराज की जय। ನೋಡಿ ಎಷ್ಟು ಸಂಜೆ ಪೂಜೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎರಡು ದೇವಸ್ಥಾನ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೈಡಲ್ಲಿ ಮರ ಎಲ್ಲ ಹಾಕಿದೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಸಾಯಿಬಾಬಾ ಟೆಂಪಲ್ ಮುಗಿಸಿ ರಾಯರ ಮಠಕ್ಕೆ ಬಂದು, ನನ್ನ ತುಂಬ ಇಷ್ಟವಾದ ದೇವರು ರಾಯರು. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಇಷ್ಟಪಡುವಂಥವರು ರಾಯರು. ಇವಾಗ ಇತ್ತೀಚೆಗೆ ತುಂಬ ಜೀರ್ಣೋದ್ಧಾರ ಆಯಿತು ಈ ದೇವಸ್ಥಾನ. ಮೊದಲು ಚಿಕ್ಕದಾಗಿತ್ತು. ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹೆಜ್ಜೆ ನಮಸ್ಕಾರ, ಹೆಜ್ಜೆ ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ. ತುಂಬ ನಾವು ಅಂದ್ಕೊಂಡಿದ್ದು ಮನಸ್ಸಿಗೆ ರಿಲೀಫ್ ಸಿಗುತ್ತೆ. ನಾನಂತೂ ನನಗೆ ತುಂಬ ಬೇಜಾರಾದಾಗ, ದುಃಖ ಆದಾಗ ಪೂಜ್ಯಾಯ ರಾಘವೇಂದ್ರಾಯ ಪುತ್ರಧರ್ಮರತಾಯ ಬಲಿತಾಂ ಕಲ್ಪವೃಕ್ಷಾಯ ನಂತಾಂ ಕಾಮಧೇನವೇ ನಮಃ ಅಂತಲೇ ಹೇಳ್ಕೊಳ್ಳೋದು ಯಾವಾಗಲೂ. ಇದು ಫಸ್ಟು ರಥೋತ್ಸವ ಮಾಡ್ತಾ ಇದ್ದೀವಿ. ಪ್ರತಿ ಗುರುವಾರ ಪೂಜೆ ಆದಮೇಲೆ ರಥ ಎಳಿತಾರೆ. ರಥ ಎಳಿತಿದ್ದಂಥ ರಥ ಅದು. ಇಲ್ಲಿ
ಸತ್ಯನಾರಾಯಣ ಸ್ವಾಮಿದೊಂದು ಮತ್ತು ಲಕ್ಷ್ಮಿದೊಂದಿದೆ. ಇದು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸುತ್ತಲೂ ದೀಪಾಲಂಕಾರ ಮಾಡಿದ್ದಾರೆ ರಾಯರ ಮಠ ಸುತ್ತಲೂ. ತೊಟ್ಟಿ ಇದೆ. ಇದು ಪೂಜಾ ಸಮಯದಲ್ಲಿ ತುಳಸಿ ದೇವರು ದಾನಗಳನ್ನು ಕೂರಿಸಿ ತೊಟ್ಟಿಯಲ್ಲಿ ಇಟ್ಟಿರ್ತಾರೆ. ಇವಾಗ ಬೆಳ್ಳಿ ರಥ ಮಾಡಿದ್ದಾರೆ. ಬೆಳ್ಳಿ ರಥದಲ್ಲಿ ರಥ ಹೇಳ್ತಾರೆ. ಇದೆಲ್ಲ ಸಂಜೆ ಪೂಜೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸುತ್ತಲೂ ತುಂಬ ನಂದಿರು